ಹಾಯ್ ಎಲ್ರಿಗೂ ನಮಸ್ಕಾರ. ಪತ್ರಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತ ಜಾಸ್ತಿ ಏನು ದೊಡ್ಡ ಟಾಪಿಕ್ ಏನು ತಗೊಂತಾ ಇಲ್ಲ. ಇ ಟಿ ಎಫ್ ಅಲ್ಲಿ ಹೆಂಗೆ ಟ್ರೇಡಿಂಗ್ ಮಾಡೋದು, ಯಾವ ರೀತಿ ತಗೊಳ್ಳೋದು ಅಂತ. ಬಿಗಿನರ್ಸ್ ಯಾರು ನೋಡ್ತಾ ಇದ್ದೀರಾ, ಯಾವುದೇ ಕಾರಣಕ್ಕೂ ಕೂಡ ಸ್ಟಾಕ್ಸ್ ಅಲ್ಲಿ ಹೋಗ್ಬಿಡಿ. ಅಂಡ್ ಹೊಸದಾಗಿ ಮಾರ್ಕೆಟಿಗೆ ಎಂಟ್ರಿ ಆಗಿರೋರು ಇ ಟಿ ಎಫ್ಗಳಲ್ಲಿ ಬನ್ನಿ. ಇ ಟಿ ಎಫ್ ತುಂಬಾನೇ ಬಿದ್ದಿದೆ ಈಗ. ಮಾರ್ಕೆಟ್ ತುಂಬಾ ಅಂದ್ರೆ ತುಂಬಾನೇ ಬಿದ್ದಿದೆ ಅಲ್ವಾ. ಇವತ್ತು ಕೂಡ 1%, 1.5% ಬಿದ್ದಿದೆ ಮಾರ್ಕೆಟ್. ಆದ್ರಿಂದ ನೀವೇನ್ ಮಾಡ್ಬೇಕಂದ್ರೆ, ಸ್ಟಾಕ್ಸ್ ಅಲ್ಲಿ ಹೋಗೋದು ತುಂಬಾ ರಿಸ್ಕಿ. ಸ್ಟಾಕ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಇ ಟಿ ಎಫ್ ಅಲ್ಲಿ ಬನ್ನಿ. ಇ ಟಿ ಎಫ್ ಅಲ್ಲಿ ತೋರಿಸ್ತೀನಿ ಬನ್ನಿ. ಟಾಪ್ 5 ಇ ಟಿ ಎಫ್ಗಳು ಆಲ್ಮೋಸ್ಟ್ 15% ಪ್ಲಸ್ ಬಿದ್ದಿದ್ದಾವೆ. ನಿಫ್ಟಿ ನೋಡಿ, ಅದರಲ್ಲಿ ನಿಫ್ಟಿ ಇಂಡೆಕ್ಸ್ ತೋರಿಸ್ತಾ ಇದ್ದೀನಿ. ಎಷ್ಟು ಬೀಳ್ಬೋದು ನಿಫ್ಟಿ? ಇನ್ನು ಮ್ಯಾಕ್ಸಿಮಮ್ ಈ ಝೋನಿಗೆ ಬೀಳ್ಬೋದು ನೋಡಿ. ಇನ್ನು ಇಲ್ಲಿಂದ 2% ಬೀಳೋ ಚಾನ್ಸಸ್ ಇದೆ. ಮಂತ್ಲಿ ಕ್ಯಾಂಡಲ್ ಅಲ್ಲಿ ನೋಡ್ತಾ ಇರೋದು. ಅಕಸ್ಮಾತ್ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಬೀಳುತ್ತೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಬೀಳ್ಬಹುದು. ವೀಕ್ಲಿಯಲ್ಲಿ ನೋಡಿ ಯಾವ ರೀತಿ ಕಾಣ್ತಾ ಇದೆ. ಅಂಡ್ ನೀವು ಡೈಲಿ ಕ್ಯಾಂಡಲ್, 5 ನಿಮಿಷದ ಕ್ಯಾಂಡಲ್, 10 ನಿಮಿಷದ ಕ್ಯಾಂಡಲ್ ಇವನ್ನೆಲ್ಲ ನೋಡೋದಕ್ಕಿಂತ ಸ್ಟ್ರಾಂಗ್ ಕ್ಯಾಂಡಲ್ ನೋಡಿ. ಮಂತ್ಲಿ ಕ್ಯಾಂಡಲ್ ನೀವೇನು ಇಂಟ್ರಾಡೇ ಮಾಡ್ತಾ ಇಲ್ವಲ್ವಾ, ಅದರಿಂದ ಜಾಸ್ತಿ ಏನು ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಈ ಪಾಯಿಂಟ್ ಬೀಳೋ ಪಾಸಿಬಿಲಿಟೀಸ್ ಇದೆ. ನಿಫ್ಟಿ ತುಂಬಾನೇ ಬಿದ್ದಿದೆ. ನಿಫ್ಟಿ ಬೀಸ್ ಮೊದಲನೇದಾಗಿ ಇ ಟಿ ಎಫ್. ನಿಫ್ಟಿ ಬೀಸ್ ಎಷ್ಟು ಬಿದ್ದಿದೆ? ಆಲ್ಮೋಸ್ಟ್ 15% ಬಿದ್ದಿದೆ. ಇನ್ನು ಇಲ್ಲಿವರೆಗೂ ಬೀಳ್ಬೋದು. ಇಲ್ಲೊಂದು ಡಿಮ್ಯಾಂಡ್ ಝೋನ್ ಇದೆ ನೋಡಿ. ನಿಫ್ಟಿಗಿರೋದೇ ಝೋನು. ನಾನು ಇದಕ್ಕೆ ಇ ಟಿ ಎಫ್ಗಳಲ್ಲಿ ಝೋನ್ ಹಾಕಲ್ಲ. ಯಾಕೆ ಅಂತ ಹೇಳಿದ್ರೆ ನಿಫ್ಟಿಯಲ್ಲೇ ಹಾಕಿರ್ತೀನಲ್ಲ, ಅಲ್ಲೇ ನೋಡ್ಕೊಂತೀನಿ. ಇದಕ್ಕೇನು ನೋಡಲ್ಲ ಇ ಟಿ ಎಫ್ಗಳಿಗೆ. ನೋಡಿ, ಬಾಟಮ್ ಅಲ್ಲೇ ಇದೆ. ಸಿಂಪಲ್. ಇಲ್ಲಿ ಬಾಟಮ್ ಅಲ್ಲಿ ತಗೊಂತೀರಾ, ಸ್ವಲ್ಪ ದಿನ ವೆಯ್ಟ್ ಮಾಡಿ, ಟಾಪ್ ಅಲ್ಲಿ ಹೋದ್ಮೇಲೆ ಮಾರಿ. ಎಲ್ಲ ಅಮೌಂಟನ್ನು ಇಲ್ಲೇ ಹಾಕ್ಬೇಡಿ. ಯಾರಿಗೂ ಗೊತ್ತಿಲ್ಲ ಇದೇ ಟಾಪು ಇದೇ ಬಾಟಮ್ ಅಂತ. ಯಾರ ಕೈಲೂ ಕೂಡ ಕಂಡಿಡಿಯಕ್ಕಾಗಲ್ಲ. ಹಾಗಾಗಿ ಒಂದು 50% ಇಲ್ಲಿ ಎಂಟ್ರಿ ಮಾಡಿ, ಇನ್ನೊಂದು 50% ಇಲ್ಲಿ ಬಾಟಮ್ ಅಲ್ಲಿ ಬಿದ್ದಾಗ ಇನ್ನೊಂದು ಸ್ವಲ್ಪ ಬಿದ್ರು ಬೀಳ್ಬೋದು, ಬೀಳ್ದೇ ಇರಬಹುದು. ಇಲ್ಲಿಂದ ಮೇಲೋದ್ರೂ ಕೂಡ ಅಟ್ಲೀಸ್ಟ್ ನಿಮ್ದು ಎಷ್ಟು ಇನ್ವೆಸ್ಟ್ ಮಾಡಿರ್ತೀರ ಅದರಲ್ಲಿ ಒಂದು 50% ಆದ್ರೂ ಮೇಲೆ ಹೋಗುತ್ತೆ. ಓಕೆ, 15% ಹೋಗೋ ಚಾನ್ಸಸ್ ಇದೆ. ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡಿ, ಡೈಲಿ ಟೈಮ್ ಫ್ರೇಮಲ್ಲಿ ನೋಡಿ. ಆಲ್ಮೋಸ್ಟ್ ಮಾರ್ಕೆಟ್ ತುಂಬಾನೇ ಬಿದ್ದಿದೆ ಇ ಟಿ ಎಫ್ಗಳು. ಅದರಲ್ಲಿ ಮೊದಲನೇ ಇ ಟಿ ಎಫ್ ನಿಫ್ಟಿ ಬೀಸ್ ನೋಡಿ ಯಾವ ರೀತಿ ಬಿದ್ದಿದೆ. ಬಾಟಮ್ ಅಲ್ಲಿ ತಗೊಳ್ಳಿ, ಏನೂ ಆಗಲ್ಲ. ಒಂದು 1 ಇಯರ್ 2 ಇಯರ್ ಬಿಟ್ಬಿಡಿ. 2 ಇಯರ್ ಎಲ್ಲ ಬೇಡ, ಅಷ್ಟೊಂದೆಲ್ಲ ಆಗೋದು ಇಲ್ಲ. ಇಲ್ಲೊಂದು 5 to 6 months ಬಿಟ್ಟರು ಸಾಕು. ಅಟ್ಲೀಸ್ಟ್ 17% ರಿಟರ್ನ್ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿವರೆಗೂ ಬೀಳೋ ಪಾಸಿಬಿಲಿಟೀಸ್ ಇದೆ. ಒಂದು ಇಲ್ಲ 2 ರಿಂದ 3% ಬೀಳ್ಬೋದು ನೋಡಿ ಅಷ್ಟೇ. ಜಾಸ್ತಿ ಏನು ಬೀಳಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಏನು ಹೇಳ್ತಿರೋದು ಎಲ್ಲ ನನ್ನ ವ್ಯೂ. ನೀವು ಇನ್ನೊಂದ್ಸಲ ರಿಸರ್ಚ್ ಮಾಡ್ಕೊಂಡು ತಗೊಳ್ಳಿ ಬೇಕಿದ್ರೆ. ನಿಫ್ಟಿ ಬೀಸ್ ಆಯ್ತಾ. ನೆಕ್ಸ್ಟ್ ಬ್ಯಾಂಕ್ ಬೀಸ್. ಬ್ಯಾಂಕ್ ಬೀಸು ಅಷ್ಟೇ. ಹೆಂಗ್ ಬಿದ್ದಿದೆ ನೋಡಿ ಬ್ಯಾಂಕ್ ಬೀಸು. ಸೀದಾ ಒಂದೇ ತಿಂಗಳಲ್ಲಿ 15% ಬಿದ್ದಿದೆ. ಆಲ್ಮೋಸ್ಟ್ ಹೈಯಿಂದ ನೋಡಿದ್ರೆ 17% ಬಿದ್ದಿದೆ. ಇದಕ್ಕೆಲ್ಲಿದೆ ಡಿಮ್ಯಾಂಡ್ ಝೋನು ಬ್ಯಾಂಕ್ ಬೀಸಿಗೆ? ಬ್ಯಾಂಕ್ ನಿಫ್ಟಿಯಲ್ಲಿ ತೋರಿಸ್ತೀನಿ ಬನ್ನಿ ಎಲ್ಲಿದೆ ಅಂತ. ನೋಡಿ ಮಂತ್ಲಿಯಲ್ಲಿ ಬ್ಯಾಂಕ್ ನಿಫ್ಟಿ ಎಲ್ಲಿ ಡಿಮ್ಯಾಂಡ್ ಝೋನ್ ಇದೆ ಅಂತ. ನೆಕ್ಸ್ಟ್ ಡಿಮ್ಯಾಂಡ್ ಝೋನ್ ಇರೋದು ಇದಕ್ಕೆ ಅರೌಂಡ್ 50,000 ಹತ್ರ, ಝೋನ್ ಹತ್ರ. ಇನ್ನು ಎಷ್ಟು ಬೀಳೋ ಚಾನ್ಸಸ್ ಇದೆ? ಇನ್ನೊಂದು 2 ರಿಂದ 3% ಬೀಳೋ ಚಾನ್ಸಸ್ ಇದೆ. ಬೀಳುತ್ತಾ ಗೊತ್ತಿಲ್ಲ, ಆದ್ರೆ ಸ್ಟ್ರಾಂಗ್ ಆಗಂತೂ ಕ್ಯಾಂಡಲ್ ಫಾರ್ಮ್ ಆಗಿದೆ. ನೆಕ್ಸ್ಟ್ ಇದೇ ಡಿಮ್ಯಾಂಡ್ ಝೋನ್ ಇರೋದು. ಇದು ಬಿಟ್ಟರೆ ನೆಕ್ಸ್ಟ್ ಇಲ್ಲಿದೆ. ಇಲ್ಲಿಂದ ರಿಟರ್ನ್ ಹೋಗುವಂತ ಚಾನ್ಸಸ್ ಇಲ್ಲ. ಇಲ್ಲಿಗೆ ಬೀಳಲೇಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ಅದು ಬೀಳ್ಲಿ ಬಿಡ್ಲಿ, ನೀವು ಏನು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇ ಟಿ ಎಫ್ ಅಲ್ಲಿ ಮಾಡಿ. ಓಕೆ, ನೆಕ್ಸ್ಟ್ ಈ ಝೋನಿಗೆ ಬೀಳುತ್ತೆ. ಸ್ವಲ್ಪ ಇಲ್ಲೇ ಕನ್ಸಾಲಿಡೇಷನ್ ಆಗಬಹುದು. ಮೋಸ್ಟ್ಲಿ ಯಾವ ರೀತಿ ಆಗುತ್ತೆ ಅಂದ್ರೆ ಇಲ್ಲಿ ತೋರಿಸ್ತೀನಿ ಬನ್ನಿ. ಇಲ್ಲಿ ಬಿದ್ದಿದೆ ನೋಡಿ, ಕೆಳಗಡೆ ಬಿತ್ತು, ಸ್ವಲ್ಪ ಮೇಲೆ ಹೋಯ್ತು. ಡೌನ್ ಅಪ್, ಡೌನ್ ಅಪ್, ಡೌನ್ ಅಪ್, ಇದೇ ರೀತಿ ಡೌನ್ ಬ್ರೇಕ್ ಆಯ್ತು. ಇದನ್ನು ಈ ಸ್ವಿಂಗ್ ಲೋನ ಬ್ರೇಕ್ ಆಯ್ತು. ನೆಕ್ಸ್ಟ್ ಇದೇ ಝೋನ್, ನೆಕ್ಸ್ಟ್ ಇಲ್ಲಿಗೆ ಬೀಳುತ್ತೆ ಅಂತ ಅನ್ಕೊಂಡಿದ್ದೀನಿ. ಎಷ್ಟು ಪರ್ಸೆಂಟು? ಸಮಥಿಂಗ್ 2 ರಿಂದ 2.5% ಬೀಳುತ್ತೆ. ಬಿದ್ದು ಮೇಲೆ ಹೋಗಿ ನಾಳೆ ನಾಳೆ ಒಂದು ಸ್ವಲ್ಪ ರೀಟೆಸ್ಟ್ ಆಗಿ ನಾಳೆ ಮತ್ತೆ ಬೀಳ್ಬೋದು ಇಲ್ಲಿಗೆ, ಇಲ್ಲ ಡೈರೆಕ್ಟ್ ಆಗೇ ಬೀಳ್ಬೋದು. ಓಕೆ, ಬ್ಯಾಂಕ್ ನಿಫ್ಟಿ. ಅದರಿಂದ ಬ್ಯಾಂಕ್ ಬೀಸ್ ತಗೊಳ್ಳಿ. ಬ್ಯಾಂಕ್ ಬೀಸ್ ಇನ್ನೆಷ್ಟು ಬೀಳುತ್ತೆ? 1 ಇಲ್ಲ 2% ಬೀಳ್ಬೋದು. ಓಕೆ, ನೆಕ್ಸ್ಟ್ ಬ್ಯಾಂಕ್ ಬೀಸ್ ಆದ್ಮೇಲೆ ಇನ್ನೊಂದು ಇರೋದು ಯಾವುದು? ಐ ಟಿ ಬೀಸ್. ಇದನ್ನು ವೀಕ್ಲಿಯಲ್ಲಿ ತೋರಿಸ್ಲೇ ಇಲ್ವಲ್ಲ ನಿಮಗೆ. ನೋಡಿ ವೀಕ್ಲಿಯಲ್ಲಿ ಯಾವ ರೀತಿ ಸ್ಟ್ರಾಂಗ್ ಆಗಿ ಕ್ಯಾಂಡಲ್ ಫಾರ್ಮ್ ಆಗ್ತಾ ಇದೆ. ತುಂಬಾನೇ ಚೆನ್ನಾಗಿ ಬಿದ್ದಿದೆ ನೋಡಿ. ನೆಕ್ಸ್ಟ್ ಐ ಟಿ ಬೀಸ್
ಐ2ಬಿಸು ಕೂಡ ಚೆನ್ನಾಗಿ ಬಿದ್ದಿದೆ. ನೋಡಿ ಯಾವ ರೀತಿ ಬಿದ್ದಿದೆ. ಆಲ್ಮೋಸ್ಟ್ ಆಲ್ ಟೈಮ್ ಹೈಯಿಂದ ನೋಡಕ್ ಹೋದ್ರೆ 35+ ಬಿದ್ದಿದೆ. 35+ ಅಲ್ಲ, 35% ಬಿದ್ದಿದೆ. ಚೆನ್ನಾಗಿದೆ, ಒಳ್ಳೆ. ಐಟಿ ಇಂಡಸ್ಟ್ರಿ ಮುಳುಗೋಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ಅಂದ್ರೆ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಭಯ ಆಗುತ್ತೆ. ಯಾಕೆ, ಯಾವ್ದು ಕಂಪ್ನಿ ಇರುತ್ತೆ, ಯಾವ್ದು ಮುಚ್ಚೋಗುತ್ತೆ ಅಂತಾನು ಗೊತ್ತಾಗಲ್ಲ. ಹಂಗ ಸ್ಟ್ರಾಂಗ್ ಇದ್ರು ಕೂಡ ಯಾವ್ದು ಇನ್ವೆಸ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಹಂಗಿದಾವೆ ಐಟಿ ಕಂಪ್ನಿಗಳು. ಆಲ್ಮೋಸ್ಟ್ ಟಿ.ಸಿ.ಎಸ್, ಇನ್ಫೋಸಿಸ್ ಎಲ್ಲ 35+, 40% ಎಲ್ಲ ಬಿದ್ದಿದೆ. ಟಿ.ಸಿ.ಎಸ್ ಅಂತೂ 50% ಬಿದ್ದಿದೆ. ಹಾಗಾಗಿ ಅಲ್ಲೆಲ್ಲ ತಗೊಂಡೋಗಿ ಇನ್ವೆಸ್ಟ್ ಮಾಡೋದು ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ, ಇ.ಟಿ.ಎಫ್ ಕಂಪೇರ್ ಮಾಡಿದ್ರೆ. ಅದಕ್ಕೆ ಇ.ಟಿ.ಎಫ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಇಲ್ಲಿ ಬಾಟಮ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಅಕಸ್ಮಾತ್ ಇಲ್ಲಿಂದಲೇ ಇನ್ನೊಂದು ವರ್ಷದಲ್ಲಿ ರಿಟರ್ನ್ಸ್, ಇನ್ನೊಂದು ವರ್ಷದಲ್ಲಿ ಅದೇನ್ ಕೆಳಗ್ ಬಿದ್ದಿದೆಯಲ್ವಾ, ಅಲ್ಲಿಗೆ ಹೋದ್ರು ಕೂಡ 50% ರಿಟರ್ನ್ ಸಿಗೋ ಚಾನ್ಸಸ್ ಇದೆ. ಹಾಗಾಗಿ ಇನ್ವೆಸ್ಟ್ ಮಾಡಿ ಇಲ್ಲಿ. ಅಂದ್ರೆ ಎಂಟೈರ್ ಅಮೌಂಟ್ ಇನ್ವೆಸ್ಟ್ ಮಾಡ್ಬೇಡಿ. ಒಂದು ನಿಮ್ಮಲ್ಲಿ ಎಷ್ಟು ಕ್ಯಾಪಿಟಲ್ ಇದೆಯೋ ಅದ್ರಲ್ಲಿ ಒಂದು 50% ಈಗ ಇನ್ವೆಸ್ಟ್ ಮಾಡಿ. ಮತ್ತೆ ಬಾಟಮ್ ಅಲ್ಲಿ ಬಿದ್ರೆ ಇನ್ನೊಂದ್ ಸ್ವಲ್ಪ ಹಾಕೊಳ್ಳಿ. ಯಾರ ಕೈಲೂ ಕೂಡ ಟಾಪ್ನು ಕಂಡಿಡಿಯಕ್ಕಾಗಲ್ಲ, ಬಾಟಮ್ನು ಕಂಡಿಡಿಯಕ್ಕಾಗಲ್ಲ. ನಾವೇನ್ ಮಾಡ್ಬೇಕು, ಮಾರ್ಕೆಟ್ ಇಷ್ಟು ಪರ್ಸೆಂಟ್ ಬಿದ್ದ ತಕ್ಷಣ ಇನ್ವೆಸ್ಟ್ ಮಾಡ್ಬೇಕು. ಇನ್ನೂ ಬಿತ್ತಾ ಸ್ವಲ್ಪ ಅಮೌಂಟ್ ಆಡ್ ಮಾಡ್ಬೇಕು, ಸಮಾಗಿ ಇನ್ವೆಸ್ಟ್ ಮಾಡ್ಬೋದು. ಸ್ವಲ್ಪನೇ ಹಾಕೊಂತ ಅವರೇಜ್ ಮಾಡ್ಕೋಬೇಕು. ಸ್ವಲ್ಪ ದಿನ ಆದ್ಮೇಲೆ ಮೇಲ್ಗಡೆ ಹೋಗುತ್ತಲ್ವಾ, 20%, 25% ಇಷ್ಟು ಬಂದ ತಕ್ಷಣ ಎಕ್ಸಿಟ್ ಆಗ್ಬಿಡಿ. ನೆಕ್ಸ್ಟ್ ಐ.ಟಿ.ಬಿಸ್ ಆಯ್ತಲ್ವಾ, ನೆಕ್ಸ್ಟ್ ಆಟೋಬಿಸ್. ಆಟೋಬಿಸ್ ಯಾವ ರೀತಿ ಕಾಣ್ತಾ ಇದೆ ನೋಡಿ. ಮಂತ್ಲಿಯಲ್ಲಿ ನೋಡಿ, ನಾನು ಆದಷ್ಟು ಮಂತ್ಲಿಯಲ್ಲೇ ನೋಡ್ತೀನಿ. ಇ.ಟಿ.ಎಫ್ ಗಳನ್ನ ಕೂಡ ಮಂತ್ಲಿಯಲ್ಲೇ ನೋಡ್ತೀನಿ. ನನಗೆ ಡೈಲಿ ಎಲ್ಲಿ ಡಿಮ್ಯಾಂಡ್ ಝೋನ್ ಇದೆ, ಎಲ್ಲಿ ಸಪ್ಲೈ ಝೋನ್ ಇದೆ ಅಂತ ಯಾವುದೇ ಕಾರಣಕ್ಕೂ ನನಗೆ ಕಂಡಿಡಿಯಕ್ ಆಗೋದೇ ಇಲ್ಲ. ಆದ್ರಿಂದ ನನಗೆ ಹೆಂಗ್ ಅರ್ಥ ಆಗುತ್ತೋ ಹಂಗ್ ರೀತಿ ಆ ರೀತಿ ಮಾಡ್ಕೊಂಡಿದ್ದೀನಿ. ಆಟೋಬಿಸ್ ಇಲ್ಲಿದೆ ಡಿಮ್ಯಾಂಡ್ ಝೋನ್ ಸಮಥಿಂಗ್, ಇಲ್ಲಿದೆ. ಇದು ಇ.ಟಿ.ಎಫ್ ಅಲ್ಲಿ ತೋರಿಸ್ತಾ ಇರೋದು. ಇಂಡೆಕ್ಸ್ ಅಲ್ಲಿ ಬೇರೆ ರೀತಿ ಚೆನ್ನಾಗಿ ಕಾಣುತ್ತೆ. ಅಂಡ್ ಇದೆ ಡಿಮ್ಯಾಂಡ್ ಝೋನ್. ಇಲ್ಲಿಂದ ಎಷ್ಟು ಪರ್ಸೆಂಟ್ ಬಿದ್ದಿದೆ ಹೇಳಿ, ಆ ಟಾಪ್ ಇಂದ ಆಲ್ಮೋಸ್ಟ್ 15-16% ಬಿದ್ದಿದೆ. 17% ಬಿದ್ದಿದೆ. ನೆಕ್ಸ್ಟ್ ಇಲ್ಲಿಂದ ಕೆಳಗೆ ಬೀಳುತ್ತಾ ಇಲ್ವಾ, ಇಂಡೆಕ್ಸ್ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲೊಂದು ಡಿಮ್ಯಾಂಡ್ ಝೋನ್ ಇದೆ. ನೆಕ್ಸ್ಟ್ ಝೋನ್ ಇಲ್ಲಿದೆ. ನೆಕ್ಸ್ಟ್ ಅದ್ರ ಝೋನ್ ಅದು ಬಿಟ್ರೆ, ಇದು ಬಿಟ್ರೆ ನೆಕ್ಸ್ಟ್ ಇಲ್ಲಿದೆ. ಹಾಗಾಗಿ ಇ.ಟಿ.ಎಫ್ ಗಳಲ್ಲಿ ತಲೆನೇ ಕೆಡಿಸ್ಕೋಬೇಡಿ, ಸ್ವಲ್ಪ ಅಮೌಂಟ್ ಹಾಕ್ತಾನೆ ಇರ್ರಿ. ನೆಕ್ಸ್ಟ್ ಇ.ಟಿ.ಎಫ್ ಅಲ್ಲೇ ತೋರಿಸ್ತೀನಿ ಬನ್ನಿ. 15% ಬಿದ್ದಿದೆ. ಚೆನ್ನಾಗಿದೆ, ಒಳ್ಳೆ ಕಂಪ್ನಿ. ಅಕಸ್ಮಾತ್ ಇದು ಇನ್ನೊಂದು 4% ಬೀಳೋ ಚಾನ್ಸಸ್ ಇದೆ. 3-4% ಬೀಳೋ ಚಾನ್ಸಸ್ ಇದೆ ಇದು ಕೂಡ, ಆಟೋಬಿಸ್. ನೆಕ್ಸ್ಟ್ ವಾಪಸ್ ಏನ್ ಬಿದ್ದಿದೆ ಅಲ್ವಾ, ಅದೇ ಜಾಗಕ್ಕೆ ಹೋದ್ರು ಕೂಡ 20-25% ರಿಟರ್ನ್ ಸಿಗೋ ಚಾನ್ಸಸ್ ಇರುತ್ತೆ. ಓಕೆ, ಐ.ಟಿ.ಬಿಸ್ ಆಟೋಬಿಸ್ ಆಯ್ತಲ್ವಾ. ವೀಕ್ಲಿಯಲ್ಲೂ ನೋಡಿ ಯಾವ ರೀತಿ ಬಿದ್ದಿದೆ ಮಾರ್ಕೆಟ್, ಚೆನ್ನಾಗಿದೆ. ಆಟೋಬಿಸ್ ಆಯ್ತಲ್ವಾ. ನೆಕ್ಸ್ಟ್ ಬಿಸ್ ಬರೋದು ಕನ್ಸ್ಯೂಮ್ ಬಿಸ್. ಕನ್ಸ್ಯೂಮ್ ಬಿಸ್ ಕೂಡ ಅಷ್ಟೇ ತುಂಬಾನೇ ಬಿದ್ದಿದೆ ಮಾರ್ಕೆಟ್. ಇದು ಡಿಮ್ಯಾಂಡ್ ಝೋನ್, ಇಲ್ಲಿವರೆಗೂ ಬೀಳ್ಬೋದು. ಇನ್ನೊಂದು 1-2% ಬೀಳ್ಬೋದು. ಇನ್ವೆಸ್ಟ್ ಮಾಡಿ. ಬಾಟಮ್ ಅಲ್ಲೇ ಇದೆ. ಎಷ್ಟು ಪರ್ಸೆಂಟ್ ಬಿದ್ದಿದೆ, ಆಲ್ಮೋಸ್ಟ್ ಹತ್ತತ್ರ 20% ಬಿದ್ದಿದೆ. ಒಳ್ಳೆ ಕಂಪ್ನಿ, ಸಾರಿ ಒಳ್ಳೆ ಇ.ಟಿ.ಎಫ್, ಚೆನ್ನಾಗಿದೆ. ಟಾಪ್ 5 ಇ.ಟಿ.ಎಫ್ ಗಳು ಇವೆಲ್ಲ. ವಾಪಸ್ ಹೋದ್ರು ಕೂಡ 20-25% ರಿಟರ್ನ್ ಸಿಗುತ್ತೆ. ವೀಕ್ಲಿಯಲ್ಲಿ ನೋಡಿ ಯಾವ ರೀತಿ ಕಾಣುತ್ತೆ. ಇದು ಆ ಸಲಿನೂ ಅಷ್ಟೇ 2025ರಲ್ಲೂ ಮಾರ್ಚ್ ಅಲ್ಲಿ ಪಾಯಿಂಟ್ ಅಲ್ಲಿ ಬಂತು. ಆಲ್ಮೋಸ್ಟ್ 24% ಬಿತ್ತು. ಮತ್ತೆ ಅದೇ ಝೋನಿಗೆ ಹೋಯ್ತು, 24%. ಮತ್ತೆ ರಿಟರ್ನ್ ಸಿಕ್ತು, ಮತ್ತೆ ಬಿದ್ದಿದೆ ಅದೇ ಝೋನಿಗೆ. ಬಾಟಮ್ ಅಲ್ಲಿ ತಗೊಳ್ಳಿ, ಟಾಪ್ ಅಲ್ಲಿ ಮಾರಿ, ಬಾಟಮ್ ಅಲ್ಲಿ ತಗೊಳ್ಳಿ, ಟಾಪ್ ಅಲ್ಲಿ ಮಾರಿ. ಅಷ್ಟೇ, ಸಿಂಪಲ್. ಜಾಸ್ತಿ ಏನು ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ನಾನು ಹೇಳ್ತಾ ಇರೋದು ಟ್ರೇಡಿಂಗ್ ಮಾಡೋರಿಗೆ, ಮತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರಿಗಲ್ಲ. ಈ ಸಿಂಕೆ ಬೇಡ. ಅರ್ಥ ಆಯ್ತು ಅನ್ಕೊಂತೀನಿ. ನಾನು ಏನೇ ಹೇಳಿದ್ರು ಕೂಡ ಯಾವುದನ್ನು ಕೂಡ ರೆಕಮೆಂಡೇಶನ್ ಅಂತ ತಿಳ್ಕೊಬೇಡಿ. ನನಗೆ ಏನ್ ಅನ್ನಿಸ್ತು ಅದನ್ನ ಬಂದು ಇಲ್ಲಿ ಹೇಳಿದೀನಿ. ನೀವು ಇನ್ನೊಂದ್ಸಲ ರಿಸರ್ಚ್ ಮಾಡಿ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಇನ್ವೆಸ್ಟ್ ಮಾಡಬೇಕು. ನಾನು ಏನಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಕಂಪ್ನಿಗಳನ್ನೇ ತಗೊಂಡು ಇ.ಟಿ.ಎಫ್ ಮಾಡಿರ್ತಾರೆ. ಇಲ್ಲಿ ಟಾಪ್ ಕಂಪ್ನಿಗಳನ್ನೇ ತಗೊಂಡು ಇ.ಟಿ.ಎಫ್ ಅಂತ ರಚನೆ ಮಾಡಿರ್ತಾರೆ. ಆ ಇ.ಟಿ.ಎಫ್ ಕೆಳಗಡೆ ಬಿದ್ದಾಗ ನಾವು ಇನ್ವೆಸ್ಟ್ ಮಾಡೋದು, ಸ್ವಲ್ಪ ಮೇಲೆ ಹೋದ ತಕ್ಷಣ ಸೆಲ್ ಮಾಡೋದು. ಬಾಟಮ್ ಅಲ್ಲಿ ತಗೋ, ಟಾಪ್ ಅಲ್ಲಿ ಮಾರು. ವರ್ಷಕ್ಕೆ ಬ್ಯಾಂಕ್ ಎಫ್.ಡಿ ಎಷ್ಟು ಕೊಡುತ್ತೆ, 6-7% ಕೊಡುತ್ತೆ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ರಿಟರ್ನ್ ತೆಗೋಣ ನಾವು. 15-15%, 15-20% ತೆಗೋಣ.
ಸ್ವಲ್ಪ ಸೇಫ್ ಆಗಿ ಅಂದ್ರೆ ಸ್ಟಾಕ್ಸ್ ಕಂಪೇರ್ ಮಾಡಿದ್ರೆ ಸೇಫ್ ಆಗಿರ್ಬೇಕು. ಮ್ಯೂಚುವಲ್ ಫಂಡ್ಸ್ ಅಂತ ಸ್ವಲ್ಪ ಜಾಸ್ತಿ ತೆಗಿಬೇಕು. ಓಕೆ, ಚೆನ್ನಾಗಿದೆ. ಅಂಡ್ ಕೊನೆಯದಾಗಿ ಹೇಳ್ತೀನಿ ನೋಡಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ನಿಜವಾಗ್ಲೂ ದುಡ್ಡು ಮಾಡ್ಬೇಕಂದ್ರೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಅಂಡ್ ಸಿಂಪಲ್ ಆಗಿ ಥಿಂಕ್ ಮಾಡಬೇಕು. ಏನ್ ಹೇಳಿ, ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಕಂಪ್ನಿಗಳಲ್ಲಿ ಬಾಟಮ್ ಅಲ್ಲಿ ತಗೊಂಡು ಟಾಪ್ ಅಲ್ಲಿ ಮಾರಬೇಕು. ಓಕೆ, ಅದೇ ರೀತಿ ನನಗೆ ಸ್ಟಾಕ್ಸ್ ಅಲ್ಲಿ ಐಡಿಯಾ ಇಲ್ಲ ಅಂತ ಹೇಳಿದ್ರೆ ETF ಅಲ್ಲಿ ಬನ್ನಿ. ಫಂಡಮೆಂಟಲಿ ಸ್ಟ್ರಾಂಗ್ ಯಾವ್ದು ಚೆನ್ನಾಗಿದೆ ETF, ತುಂಬಾನೇ ETF ಗಳಿದೆ ಆಳ ಮೂಳ ಅಂತ ಹೇಳಿ. ಅದ್ರಲ್ಲಿ PS ಬಿಟ್ಬಿಡಿ, ಇದು ಬನ್ನಿ, ನಿಫ್ಟಿ ಬೀಸ್ ಇದೆ, ಬ್ಯಾಂಕ್ ಬೀಸ್ ಇದೆ, IT ಬೀಸ್ ಇದೆ, ಆಟೋ ಬೀಸ್ ಇದೆ, ಫಾರ್ಮಾ ಬೀಸ್ ಇದೆ, ಇನ್ಫ್ರಾ ಬೀಸ್ ಇದೆ, ಕನ್ಸ್ಯೂಮ್ ಬೀಸ್ ಇದೆ. ಈ ರೀತಿ ಬೀಸ್ಗಳಿದಾವೆ, ತಗೊಳ್ಳಿ. ಜಸ್ಟ್ ಬೀಸ್ ಅಲ್ಲೇ ಆಟಾಡಿ, ಬೀಸ್ ಬಿಟ್ಟು ಬೇರೆ ಕಡೆ ಹೋಗ್ಲೇಬೇಡಿ. ಅದರಲ್ಲಿ ನಿಫ್ಟಿ ಬೀಸು, ಬ್ಯಾಂಕ್ ಬೀಸು, IT ಬೀಸ್, ಆಟೋ ಬೀಸ್, ಕನ್ಸ್ಯೂಮ್ ಬೀಸು ಬಾಟಮ್ ಅಲ್ಲಿ ಇದೆ. ತುಂಬಾ ಅಂದ್ರೆ ತುಂಬಾನೇ ಬಾಟಮ್ ಅಲ್ಲಿ ಇದೆ. ಅಂಡ್ ಇನ್ನೂ ಬೀಳಕ್ ಚಾನ್ಸಸ್ ಇದೆ. ಸ್ವಲ್ಪನೇ ಅಮೌಂಟ್ ಹಾಕೊಳ್ಳಿ, ಟಾಪ್ ಅಲ್ಲಿ ಹೋದ್ಮೇಲೆ ಸೆಲ್ ಮಾಡ್ಕೊಳ್ಳಿ. ಓಕೆ, ನಾನು ಕೊಡೋ ಸ್ಟಾಕ್ಸ್ ನ ರೆಕಮೆಂಡೇಶನ್ ಅಂತ ತಿಳ್ಕೊಬೇಡಿ. ಜಸ್ಟ್ ನನಗೆ ಏನ್ ಅನಿಸ್ತಾ ಇದೆ ಅದನ್ನ ಮಾತ್ರ ಹೇಳ್ತಾ ಇದೀನಿ. ನಿಮ್ಗೆ ಇನ್ನೂ ಏನಾದ್ರು ಬೇರೆ ವಿಡಿಯೋಸ್ಗಳು ಬೇಕಾಗಿದ್ರೆ ಹೇಳಿ. ಅಂಡ್ ಬೇರೆ ಬೇರೆ ಸೆಕ್ಟರ್ಸ್ ಅಲ್ಲಿ ಯಾವ್ಯಾವ ಸ್ಟಾಕ್ಸ್ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪ್ನಿಗಳು ಬಾಟಮ್ ಅಲ್ಲಿ ಬಿದ್ದಿದ್ದಾವೆ, ಇನ್ನು ಎಷ್ಟು ಬೀಳೋ ಚಾನ್ಸಸ್ ಇದೆ, ಅಕಸ್ಮಾತ್ ಮೇಲೆ ಹೋದ್ರೆ ಎಷ್ಟು ಹೋಗ್ಬಹುದು, ಎಲ್ಲೆಲ್ಲಿ ಡಿಮ್ಯಾಂಡ್ ಝೋನ್ ಇದೆ, ಎಲ್ಲೆಲ್ಲಿ ಸಪ್ಲೈ ಝೋನ್ ಇದೆ, ಎಲ್ಲ ಹೇಳ್ಕೊಡಕ್ ಟ್ರೈ ಮಾಡ್ತೀನಿ. ಕಮೆಂಟ್ ಅಲ್ಲಿ ತಿಳಿಸಿ.